ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಧಾರಾವಾಹಿಯಲ್ಲಿ ಮುಂದಿನ ಸಂಚಿಕೆಯಲ್ಲಿ ಬಿಗ್ ಟ್ವಿಸ್ಟಿನೊಂದಿಗೆ ಸಖತ್ ಮನೋರಂಜನೆ ನೀಡಲಿದೆ. ಸಂಚಿಕೆ ಆರಂಭದಲ್ಲಿ ಸೂರ್ಯ ಮತ್ತು ಮೀನಾ ಹೋಟೆಲ್ಗೆ ಬಂದಿರ್ತಾರೆ. ಮತ್ತೊಂದು ಟೇಬಲ್ನಲ್ಲಿ ಮಂಜು ಮತ್ತು ತಾರಾ ಕುಳಿತುಕೊಂಡಿರ್ತಾರೆ. ಮಂಜು ಊಟ ಆರ್ಡರ್ ಮಾಡಿದರೆ ತಾರಾ ತನಗೆ ಹಸಿವಿಲ್ಲ ಎಂದು ಕೇವಲ ಜಾಮೂನ್ ಆರ್ಡರ್ ಮಾಡ್ತಾಳೆ. ಸಪ್ಲೈಯರ್ ತಪ್ಪಾಗಿ ಆ ಜಾಮೂನನ್ನು ಸೂರ್ಯನ ಟೇಬಲ್ ಮೇಲೆ ಇಟ್ಟಾಗ ಸೂರ್ಯನಿಗೆ ತಕ್ಷಣ ತನ್ನ ತಂಗಿ ತಾರಾಳ ನೆನಪಾಗುತ್ತದೆ. ಯಾಕಂದರೆ ತಾರಂಗೂ ಜಾಮೂನ್ ಎಂದರೆ ಪಂಚಪ್ರಾಣ. ತಕ್ಷಣ ಸಪ್ಲೈಯರ್ ತಪ್ಪು ತಿಳಿದು ಈ ಜಾಮೂನನ್ನು ತಾರಾಳ ಟೇಬಲ್ಗೆ ತಲುಪಿಸ್ತಾನೆ. ಸೂರ್ಯ ಅಲ್ಲಿಂದ ಹೊರಡುವ ಮುನ್ನ ಸಪ್ಲೈಯರ್ ಬಳಿ, ಆ ಟೇಬಲ್ನಲ್ಲಿರುವ ಹುಡುಗಿ ನನ್ನ ತಂಗಿ, ಅವಳ ಬಿಲ್ ಕೂಡ ನಾನೇ ಪೇ ಮಾಡ್ತೀನಿ ಎಂದು ಹಣ ಕೊಟ್ಟು ಮೀನಾ ಜೊತೆ ಹೊರಟು ಹೋಗ್ತಾನೆ. ನಂತರ ತಾರಾ ಬಿಲ್ ಕೊಡಲು ಹೋದಾಗ, ನಿಮ್ಮ ಅಣ್ಣ ಈಗಾಗಲೇ ಬಿಲ್ ಪೇ ಮಾಡಿದ್ದಾರೆ ಎಂದು ಸಪ್ಲೈಯರ್ ಹೇಳ್ತಾನೆ. ತನಗೆ ಯಾರೂ ಅಣ್ಣ ಇಲ್ಲದಿದ್ದರೂ ತಂಗಿ ಎಂದು ಬಿಲ್ ಪೇ ಮಾಡಿದ ಆ ವ್ಯಕ್ತಿ ಯಾರೆಂದು ನೋಡಲು ತಾರಾ ಓಡಿ ಬರ್ತಾಳೆ. ಆದರೆ ಅಷ್ಟರಲ್ಲೇ ಸೂರ್ಯ ಅಲ್ಲಿಂದ ಹೊರಟು ಹೋಗಿರ್ತಾನೆ. ಮತ್ತೊಂದೆಡೆ ಸೂರ್ಯ ಮತ್ತು ಮೀನಾ ಕಳ್ಳತನದ ಆರೋಪದ ಮೇಲೆ ಪೊಲೀಸ್ ಸ್ಟೇಷನ್ ಸೇರಿರುತ್ತಾರೆ. ತಾವು ಕಳ್ಳರಲ್ಲ, ಕಳೆದು ಹೋದ ಬೈಕ್ ಹುಡುಕಲು ಬಂದವರು ಎಂದು ಇನ್ಸ್ಪೆಕ್ಟರ್ ಬಳಿ ಎಷ್ಟು ಬೇಡಿಕೊಂಡರೂ ಪೊಲೀಸರು ನಂಬುವುದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬರುವ ಎಸ್ಐ ಸೂರ್ಯ ಮತ್ತು ಮೀನಾ ನೀಡಿದ ಫೋನ್ ನಂಬರ್ ಆಧರಿಸಿ ಅವರ ತಂದೆ ರಂಗನಾಥ್ ಅವರಿಗೆ ಕರೆ ಮಾಡ್ತಾರೆ. ಮಗ ಮತ್ತು ಸೊಸೆ ಸ್ಟೇಷನ್ನಲ್ಲಿದ್ದಾರೆ ಎಂದೇ ರಂಗನಾಥ್ ಅವರು ಆಘಾತಕ್ಕೊಳಗಾಗ್ತಾರೆ. ಮನೆಯಲ್ಲಿ ಶಾಂತಿ ಎಂದಿನಂತೆ ಸೂರ್ಯ ಮೀನಾ ಇಬ್ಬರು ಕಳ್ಳತನದ ಬಿಸ್ನೆಸ್ ಇಟ್ಟುಕೊಂಡಿದ್ದಾರೆ ಎಂದು ಚುಚ್ಚಿ ಮಾತಾಡ್ತಾಳೆ. ಆದರೆ ರಂಗನಾಥ್ ಅವಳಿಗೆ ತಕ್ಷಣ ಬೈದು ಸ್ಟೇಷನ್ಗೆ ಹೊರಡ್ತಾರೆ. ಅಷ್ಟರಲ್ಲಿ ರವಿ, ಶ್ರುತಿ ತಮ್ಮ ವಿಸಿಟಿಂಗ್ ಕಾರ್ಡ್ ತೋರಿಸಿ ಸೂರ್ಯ ಮೀನಾ ಕಳ್ಳರಲ್ಲ ಎಂದು ಪೊಲೀಸರಿಗೆ ಮನವರಿಕೆ ಮಾಡಲು ಪ್ರಯತ್ನಿಸುತ್ತಾರೆ. ನಂತರ ಅಲ್ಲಿಗೆ ಬರುವ ರಂಗನಾಥ್, ನಾನು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತನಾಗಿದ್ದೇನೆ. ಇವರು ಕಷ್ಟಪಟ್ಟು ದುಡಿಯುವ ನನ್ನ ಮಗ ಸೊಸೆ ಎಂದು ಜಾಮೀನು ನೀಡಿ ಸ್ಟೇಷನ್ನಲ್ಲಿ ಸಹಿ ಹಾಕಿ ಇಬ್ಬರನ್ನು ಬಿಡಿಸಿಕೊಂಡು ಬರ್ತಾರೆ. ಸ್ಟೇಷನ್ನಿಂದ ಆಚೆ ಬಂದ ಸೂರ್ಯ ತಂದೆಯ ಬಳಿ ಕ್ಷಮೆ ಯಾಚಿಸ್ತಾನೆ. ರಂಗನಾಥ್ ಮನೆಗೆ ನಡೆಯಿರಿ ಎಂದಾಗ ಸೂರ್ಯ, ಕನಕಾಳ ತಾಳಿ ಚೈನ್ ಕದ್ದ ಹೆಂಗಸು ಸಿಗುವ ಸಮಯ ಇದೆ, ಅವಳನ್ನು ಹಿಡಿದು ಚೈನ್ ತರಲೇಬೇಕು ಎಂದು ಮೀನಾ ಜೊತೆ ಕಳ್ಳ ಸ್ವಾಮೀಜಿಯ ಅಡ್ಡೆಗೆ ಹೊರಡುತ್ತಾನೆ. ಅಲ್ಲಿಗೆ ಹೋದಾಗ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಅಷ್ಟರಲ್ಲೇ ಕಳ್ಳ ಸ್ವಾಮೀಜಿ ಸ್ವರ್ಣ ತನ್ನ ಇಬ್ಬರು ಆಳುಗಳೊಂದಿಗೆ 4 ಚಿನ್ನದ ಸರಗಳನ್ನು ಕದ್ದು ತಂದು ಒಳಗೆ ಬರುತ್ತಾಳೆ. ಇದನ್ನು ಗಮನಿಸಿದ ಸೂರ್ಯ ಮತ್ತು ಮೀನಾ ದೇವರ ಕೋಣೆಯಲ್ಲಿ ಅಡಗಿಕೊಳ್ತಾರೆ. ಸ್ವರ್ಣ ಒಳಗೆ ಬರುತ್ತಿದ್ದಂತೆ ದೇವರ ಕೋಣೆಯ ಬಾಗಿಲು ತಾನಾಗಿಯೇ ತೆಗೆದುಕೊಂಡು ಮೀನಾ ಕೈಯಲ್ಲಿ ತ್ರಿಶೂಲ ಹಿಡಿದು ತಲೆ ಕೂದಲೆಲ್ಲ ಬಿಟ್ಟುಕೊಂಡು ಉಗ್ರದೇವತೆಯಂತೆ ಅವತಾರವೆತ್ತಿ ಹೊರಬರುತ್ತಾಳೆ. ಇದನ್ನು ನೋಡಿ ಕಳ್ಳ ಸ್ವಾಮೀಜಿ ಎದುರಿ ನಡುಗುತ್ತಾನೆ. ಸೂರ್ಯ ಮುಖಕ್ಕೆ ಕೆಂಪು ಟವೆಲ್ ಸುತ್ತಿಕೊಂಡು, ಅಮ್ಮನವರು ಪ್ರತ್ಯಕ್ಷರಾಗಿದ್ದಾರೆ, ಎಲ್ಲರಿಗೂ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಎಂದು ನಾಟಕವಾಡುತ್ತಾನೆ. ಮೀನಾ ರೌದ್ರಾವತಾರದಲ್ಲಿ ನನ್ನ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿರುವ ಕಳ್ಳಿ ನೀನು ಎಂದು ತ್ರಿಶೂಲದಿಂದ ಚುಚ್ಚಲು ಹೋಗ್ತಾಳೆ. ಸೂರ್ಯ ಚಾಕು ಹಿಡಿದು ಎದುರಿಸಿ ಸೂರ್ಯ ಮುಖಕ್ಕೆ ಕೆಂಪು ಟವಲ್ ಸುತ್ತಿಕೊಂಡು, ಅಮ್ಮನವರು ಪ್ರತ್ಯಕ್ಷರಾಗಿದ್ದಾರೆ, ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಎಂದು ನಾಟಕವಾಡ್ತಾನೆ. ಮೀನಾ ರೌದ್ರಾವತಾರದಲ್ಲಿ ನನ್ನ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡುತ್ತಿರುವ ಕಳ್ಳಿ ನೀನು ಎಂದು ತ್ರಿಶೂಲದಿಂದ ಚುಚ್ಚಲು ಹೋಗ್ತಾಳೆ. ಸೂರ್ಯ ಚಾಕು ಹಿಡಿದು ಎದುರಿಸಿದಾಗ ಜೀವ ಭಯದಿಂದ ಸ್ವರ್ಣ ತಾನು ಕದ್ದ ಎಲ್ಲ ಒಡವೆಗಳನ್ನು ಒಪ್ಪಿಸ್ತಾಳೆ. ಅದರಲ್ಲಿ ಕನಕಾಳ ತಾಳಿ ಚೈನ್ ಕೂಡ ಇರುತ್ತದೆ. ಕೊನೆಗೆ ಮೀನಾ ತನ್ನ ಕೂದಲನ್ನು ಸರಿಪಡಿಸಿಕೊಂಡು ಸೂರ್ಯ ಮುಖದ ಬಟ್ಟೆ ತೆಗೆದಾಗ ಸ್ವರ್ಣಂಗೆ ತಾನು ಮೋಸ ಹೋಗಿರುವುದು ಗೊತ್ತಾಗುತ್ತದೆ. ಮೀನಾ ಅವಳಿಗೆ ಕಪಾಲ ಮೋಕ್ಷ ಮಾಡಿ, ನಮ್ಮ ಮನೆಗೆ ಬಂದು ಸುಳ್ಳು ಶಾಸ್ತ್ರ ಹೇಳಿ ನನ್ನನ್ನು ಮನೆಯಿಂದ ಆಚೆ ಹಾಕಿದವಳು ನೀನೇ ಅಲ್ವಾ ಎಂದು ತರಾಟೆಗೆ ತಗೊತಾಳೆ. ಪೊಲೀಸರಿಗೆ ಹಿಡಿದು ಕೊಡಬೇಡಿ ಎಂದು ಸ್ವರ್ಣ ಕಾಲು ಹಿಡಿದು ಬೇಡಿದಾಗ ಸೂರ್ಯ, ನಾವು ಹೇಳಿದಂತೆ ಮನೆಯವರ ಮುಂದೆ ಬಂದು ಎಲ್ಲ ಸತ್ಯ ಒಪ್ಪಿಕೊಳ್ಳಬೇಕು ಎಂದು ಷರತ್ತು ವಿಧಿಸ್ತಾನೆ. ಸ್ವರ್ಣ ಅದಕ್ಕೆ ಒಪ್ಪಿಕೊಳ್ತಾಳೆ. ಅಲ್ಲಿಗೆ ಈ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.